ಸರ್ಕಾರಗಳ ರಕ್ಷಣೆ ಈಗ ಅಬ್ದುಲ್ ರಜಾಕ್ ಅಥವಾ ಮತ್ತೊಬ್ರು ಅನ್ನೋ ಹೆಸರು ಆ ಹೆಸರಲ್ಲೇನೆ ಯಾವ ಜಾತಿ ಯಾವ ಧರ್ಮ ಇವ್ರ ಮೇಲೆ ಕ್ರಮಕ್ಕೆ ಮುಂದಾಗ್ಬಿಟ್ರೆ ನಮ್ಮ ಪಕ್ಷದ ವಿರುದ್ಧವಾಗಿ ಜನರ ಅಭಿಪ್ರಾಯ ಏನು ಅಂದ್ರೆ ಅದೇ ಜನ ಈ ಕೆಟ್ಟ ಮಾಂಸ ತಿಂದು ಸತ್ತು ಹೋಗ್ತಾರೆ ಅನ್ನೋದಲ್ಲ, ವೋಟ್ ಹಾಕೋ ಜನ ಅವ್ರ ಮನಸ್ ಮೇಲೆ ಏನ್ ಪರಿಣಾಮ ಬೀರುತ್ತೆ. ರಜಾಕ್ ವಿರುದ್ಧ ಕ್ರಮ ಕೈಗೊಂಡ್ಬಿಟ್ರೆ ಅಥವಾ ಈ ಮುಸ್ಲಿಂ ವ್ಯಾಪಾರಿಗಳೇನಿದ್ದಾರೆ ಅವ್ರ ವಿರುದ್ಧವಾಗಿ ನಾವು ಡೈರೆಕ್ಟ್ ಆಗಿ ಕ್ರಮ ಕೈಗೊಂಡು ಅಂದ್ರೆ ರಾಜಕಾರಣಿಗಳು ಈ ವಿಚಾರದಲ್ಲೂ ಜನರು ತಿಂತಾ ಇರುವ ಆಹಾರದ ವಿಚಾರದಲ್ಲೂ ರಾಜಕೀಯ ಬಿಡಲ್ಲ ಅನ್ನೋದು ಪ್ರೂವ್ ಆಯ್ತು ಈ ವಿಚಾರದಲ್ಲಿ. ಖಂಡಿತವಾಗಿ ಮೇಡಮ್, ಅವನು ಹೇಳ್ತಾನೆ ರಜಾಕ್ ಅವರು ಲಾಸ್ಟ್ಗೆ ಬೆದರಿಕೆಯನ್ನು ಹಾಕ್ತಾನೆ, ನೀವು ಏನ್ ಮಾಡ್ಕೊಳ್ತೀರಾ, ನಾನು ಏನ್ ಮಾಡ್ಬೇಕಂತ ಗೊತ್ತಿದೆ ಅಂತ ಹೇಳ್ತಾನೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಅಕ್ರಮಗಳಿಗೆ ಹೇಗೆ ರಾಜಕಾರಣಿಗಳ ಬೆಂಬಲದಿಂದಾಗಿ ರಜಾಕ್ ಅವರು ಈ ತರ ಅಕ್ರಮ ದಂಧೆಯನ್ನು ಮಾಡ್ತಾ ಇದ್ರು ಅಂತೇಳಿ. ಇದೇ ರಜಾಕ್ ಹಲಾಲ್ ಮೀಟು ಶುದ್ಧ ಆಹಾರ ಅಂತೇಳಿ ಹಿಂದೆ ಎಲ್ಲ ಹೇಳ್ತಾ ಇದ್ರು. ಇವತ್ತು ಹಲಾಲ್ ಮೀಟ್ ಹೆಸರಿನಲ್ಲಿ ಎಷ್ಟು ಒಂದು ಜನರ ಜೀವನೇ ಬಲಿ ಕೊಡೋದಂತಹ ಬೇರೆ ಬೇರೆ ಮಿಶ್ರಿತ ಆಹಾರವನ್ನು ಕೊಡುವಂತದ್ದು ಕುಕೃತ್ಯವನ್ನ ಮಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ ಇವರೇ ಹೇಳಿದ್ರು ಹಲಾಲು ಪರಿಶುದ್ಧ ಅಂದ್ರೆ ಪರಿಶುದ್ಧ ಅಂದ್ರೆ ಈ ರೀತಿಯಲ್ಲಿ ಮಾಂಸವನ್ನ ಹಲಾಲ್ ಮಾಂಸಕ್ಕೆ ಸರ್ಟಿಫಿಕೇಟ್ ಕೊಡ್ತಾ ಇದ್ರಿ ಇವರೇ. ಈ ತರ ಈಗ ಇದು ಹಲಾಲ್ ಮೀಟ, ಇದು ಈ ತರ ಮಿಶ್ರಿತ ಆಹಾರ ಹಲಾಲ್ ಮೀಟ ಮಾಡಿದ್ರೆ ಇವರೇ. ನಾನು ಹೇಳ್ತಾ ಇರೋ ಒಂದ್ ನಿಮಿಷ ಹಲಾಲನ್ನ ಯಾರು ಸಮರ್ಥನೆ ಮಾಡ್ತಿದ್ರು ಅವರೇ ಹಲಾಲ್ ಹೆಸರಿನಲ್ಲಿ ಯಾವ ರೀತಿ ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ. ರಾಜಕೀಯ ಶಕ್ತಿಯನ್ನು ಹೇಗೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಪುನೀತ್ ಕೆರೆಹಳ್ಳಿ ಅವರ ಮೇಲೆ 3 ಸೆಕ್ಷನ್ಸ್ ಹಾಕಿ FIR ಮಾಡಿ ಅವರಿಗೆ ದೌರ್ಜನ್ಯ ಮಾಡಿ ಅದೇ ಜಾಗನಲ್ಲಿ ಮೋಹನ್ ಗೌಡ್ರು ಇದ್ದರೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಪುನೀತ್ ಕೆರೆಹಳ್ಳಿ ಬಂದ ನೋಡಿ ಅದರಲ್ಲಿ ಇದಾಗಿದ್ದು. ಅದೇ ಮೋಹನ್ ಗೌಡ್ರು ಇದ್ರೆ ಪುನೀತ್ ಕೆರೆಹಳ್ಳಿ ಮರ್ಡರ್ ಮಾಡಿದ್ದಾನೆ, ಇದೇ ಬೀಫ್ ಬಗ್ಗೆ ಇದೇ ಮಾಂಸದ ಬಗ್ಗೆ ಮರ್ಡರ್ ಆಗಿದೆ, ಜೈಲು ಹೋಗಿದ್ದಾರೆ ಬಂದ್ರೆ ಯಾರು ನಂಬಿಕೆ ಮಾಡಲ್ಲ. ರೋಲ್ ಕಾಲ್ ಅಂತ ಬಂದ್ಬಿಟ್ಟಿದೆ. ಮೋಹನ್ ಗೌಡ್ರು ಆಗ್ಲಿ ಮುತಾಲಿಕ್ ಅವರು ಆಗ್ಲಿ ಅವ್ರು ಬಂದು ಹೋರಾಟ ಮಾಡಿದ್ರೆ ಆ ಹೋರಾಟನ ಸಮಸ್ಯೆ ಮಾಡ್ಬೋದು. ಶುಭಾ ಮೇಡಮ್, ಕಂಪ್ಲೇಂಟ್ ಯಾರು ಕೊಡ್ತಾರೆ, ಅವ್ರ ಹಿನ್ನೆಲೆ ಏನು? ಪುನೀತ್ ಕೆರೆಹಳ್ಳಿ ಅವರು ರೋಲ್ ಕಾಲ್ ಅನ್ನೋ ಆರೋಪ ಹೊತ್ತಿರುವವರಿದ್ದಾರೆ, ಅವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಲಾ ಹಿಂಗ್ ನೋಡುತ್ತಾ ಮೋಹನ್ ಗೌಡ್ರೆ ಇಲ್ಲ, ಮೋಹನ್ ಗೌಡ್ರೆ ಕೇಳಿಸ್ಕೋಬೇಕು ನೀವು. ಮೋಹನ್ ಗೌಡ್ರೆ ಕೇಳಿಸ್ಕೊಳ್ಳಿ ನೋಡಿ, ಹಿಂದೆ ಅವ್ರಿಗೆ ಇಲ್ಲ ಪಾಷಾ ಅವರೇ ಒಂದ್ ನಿಮಿಷ ಏನ್ ಮಾಡಕ್ಕಾಗಿಲ್ಲ. 3 ತಿಂಗಳ ಒಳಗಡೆ ಜೈಲಿಂದ ಆಚೆ ಬಂದ, 3 ತಿಂಗಳಿಂದ ಜೈಲಿಂದ ಆಚೆ ಬಂದ. ನಮ್ಮ ಕಾನೂನು ಹೇಗಿದೆ ಅಂದ್ರೆ ಶುಭಾ ಕೇಳಿಸ್ಕೋಬೇಕು ನೀವು. ಪಾಷಾಜಿ ಕೇಳಿಸ್ಕೊಳ್ಬೇಕು. ಶುಭಾ ಅವ್ರು ಹೇಳ್ತಾರೆ ನೋಡಿ, ಒಬ್ಬ ಕೊಲೆ ಮಾಡಿದ ಆರೋಪಿ ಕಂಪ್ಲೇಂಟ್ ಕೊಟ್ಟರು ಕೂಡ, ಪಾಷಾ ಅವ್ರೆ ಕೇಳಿಸ್ಕೊಳ್ಳಿ, ಬಹಳ ಮುಖ್ಯ ಅದು. ಕೊಲೆ ಮಾಡಿರುವ ಅಪರಾಧ ಪ್ರೂವ್ ಆಗಿರುವ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರು ಕೂಡ ಕಾನೂನು ಅದನ್ನ ಪ್ರತ್ಯೇಕ ಕಂಪ್ಲೇಂಟ್ ಅಂತಾನೆ ಗಮನಿಸುತ್ತೆ. ಈ ಪುನೀತ್ ಕೆರೆಹಳ್ಳಿ ಕೊಟ್ಟರು ಕೂಡ ಅದು ಕಂಪ್ಲೇಂಟೇ, ಮೋಹನ್ ಗೌಡ್ರು ಕಂಪ್ಲೇಂಟೇ, ಪಾಷಾ ಅವ್ರು ಕೊಟ್ಟರು ಕಂಪ್ಲೇಂಟೇ. ಲಾ ಹಂಗ್ ನೋಡುತ್ತಾ ಅಥವಾ ಇಲ್ಲ ಪುನೀತ್ ಕೆರೆಹಳ್ಳಿ ಅವರ ಬ್ಯಾಕ್ ಗ್ರೌಂಡ್ ಏನು, ಕ್ರಿಮಿನಲ್ ಆಕ್ಟಿವಿಟೀಸ್ ಏನು, ಹಿಂಗ್ ನೋಡುತ್ತಾ? ಶುಭ ಅವ್ರೆ ಹೆಂಗ್ ನೋಡುತ್ತೆ? ನೋಡಿ, ಕಾನೂನು ಪ್ರಕಾರ ಒಂದು ಅಪರಾಧಕ್ಕೆ ಒಂದೇ ಸಲ ಶಿಕ್ಷೆ ಕೊಡಬೇಕು ಅಂತ ಇದೆ. ನೀವು ಒಂದು ಅಪರಾಧಕ್ಕೆ ನೀವು ಎಲ್ಲಾ ಕಡೆನೂ ಎಷ್ಟು ಬೇಕಂದ್ರೆ ಅಷ್ಟು ಶಿಕ್ಷೆ ಕೊಡಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ಈಗ ಅವನು ಅಪರಾಧಿ ಅಂತನೋ ಅಥವಾ ಏನೋ ಕ್ರೈಮ್ ಮಾಡಿದ್ದಾನೆ, ಅವನಿಗೇನಾದ್ರೂ ಮುಂದೆ ತೊಂದರೆ ಆದ್ರೆ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿ ನನಗೆ ಈ ರೀತಿ ತೊಂದರೆ ಆಗ್ತಿದೆ, ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ರೆ ಆ ಕಂಪ್ಲೇಂಟ್ ನಾವು ತಗೊಳ್ಳಲ್ಲ ಅಂತ ಪೊಲೀಸ್ ಅವರು ಹೇಳೋದಕ್ಕೆ ಬರೋದಿಲ್ಲ. ಆ ಸ್ಥಿತಿಯಲ್ಲಿ ಅವರು ವಿಕ್ಟಿಮ್ ಆಗಿರ್ತಾರೆ. ನಾಳೆ ಈಗ ಅವ್ರನ್ನ ಅಪರಾಧಿ ಆಗಿರ್ತಾನೆ, ಶಿಕ್ಷೆ ಆಗಿರ್ತಾನೆ, ಯಾರೋ ಅವನಿಗೆ ಆಫ್ ಮಾಡ್ರೋ ಅಥವಾ ಕೊಲೆ ಮಾಡಕ್ಕೆ ಬಂದಿರ್ತಾರೆ, ಅವನು ಗಾಯ ಆಗಿರುತ್ತೆ, ಅವನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಈ ತರ ಬ್ಯಾಕ್ ಗ್ರೌಂಡ್ ಮ್ಯಾಟ್ರೇ ಆಗೋದಿಲ್ಲ. ಇದಕ್ಕೆ ಸಂಬಂಧನೇ ಇಲ್ಲ. ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಪೊಲೀಸ್ ಅವರು ಹೌದು ಜನಗಳಿಗೆ ವಿಷನ ಹಂಚುತ್ತಾ ಇದ್ದಾರೆ. ನಾವೇ ಆಗ್ಲಿ ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ, ಒಂದು ಸಣ್ಣ ಜಿರಳೆ ಬಿದ್ರೆ ನಮ್ಗೆ ಅದನ್ನ ಮರೆಯೋದಕ್ಕೆ 3-4 ದಿನ ಬೇಕು. ಅಷ್ಟು ಅಸಹ್ಯ ಆಗುತ್ತೆ. ಹೌದು, ಅಷ್ಟು ಅಸಹ್ಯ ಆಗುತ್ತೆ. ಅಂತದ್ರಲ್ಲಿ ನಾಯಿ ಮಾಂಸ ಅಥವಾ 5-6 ದಿನದಿಂದ ಕೊಳತ ಮಾಂಸ ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ಮನುಷ್ಯನ ಮೆಂಟಾಲಿಟಿ ತುಂಬಾ ಇದಾಗುತ್ತೆ. ಅಂತಹ ಕೃತ್ಯನ ಈ ತರ ನಡೀತಿದೆ, ನಮ್ಮ ಜನರಿಗೆ ಈ ತರ ವಿಷವನ್ನ ಬಡಿಸ್ತಿದ್ದಾರೆ ಅಂತ ಹೇಳಿ ಒಂದು ವಿಕ್ಟಿಮ್ ಹೋಗಿ ಅಥವಾ ಕಂಪ್ಲೇಂಟ್ ಕೊಟ್ಟಾಗ ಎಂತಹ ಇನ್ಸ್ಪೆಕ್ಟರ್ ಆಗ್ಲಿ ಯಾರು
ಯಾರೇ ಆಗಲಿ ಅದಕ್ಕೆ FIR ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮಾಜರ್ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕಿತ್ತು. BBMP ಅವರು ಫುಡ್ ಅವರು ಹೋಗಿ ಅದನ್ನ ತನಿಖೆ ಮಾಡಬೇಕಾಗಿತ್ತು. ಅದ್ರ ಬದಲು ಇದರಲ್ಲಿ ಅವರ ವಿರುದ್ಧವಾಗಿ ಈಗ ತಪ್ಪು ಮಾಡಿರೋದು ನಿಜ ಅಂತ ಪ್ರೂವ್ ಆದ್ರೆ ಶಿಕ್ಷೆ ಅಂತ ಏನಿದೆ ಶುಭ ಮೇಡಮ್? ಅಂದ್ರೆ ಇದು ನಾಯಿ ಮಾಂಸ ಇತ್ಯಾದಿ ಬಿಡಿ, ಅದು ತೀರ್ಮಾನ ಆಗ್ಲಿ. ಕಳಪೆ ಆಹಾರವನ್ನೇ ಸರಬರಾಜು ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಶಿಕ್ಷೆ ಅಂತ ಹೇಳಿ ಏನಿದೆ? ಇದು ಏನಂದ್ರೆ ಇದರಲ್ಲಿ ಕಾಯ್ದೆ ಪ್ರಕಾರ FSSI ಕಾಯ್ದೆಯ ಅನ್ವಯ ಮತ್ತೆ ಇದ್ರ ಜೊತೆಗೆ ನಾವು BNS ಭಾರತೀಯ ನ್ಯಾಯ ಸಮಿತಿ ಇಲ್ಲಿ 420 ಮುಂಚೆ 420 ಇತ್ತು, ಈಗ 353 58 ಬರುತ್ತೆ. 420 ತರ ಮತ್ತೆ ಫೋರ್ಜರಿ ಮತ್ತೆ 120B ಅಂದ್ರೆ ಕಾನ್ಸ್ಪಿರೆನ್ಸಿ, ಬೇಕು ಅಂತಾನೆ ಗೊತ್ತಿದ್ದು ಎಲ್ಲ ಒಂದು ಷಡ್ಯಂತ್ರ ರಚನೆ ಮಾಡಿ ಆಹಾರ ಕೊಡ್ತಾ ಇರೋದು ಅವ್ರಿಗೆ ಗೊತ್ತಿದ್ದು ಇದು ಈ ತರ ಮಾಡ್ತಿದ್ದಾರೆ ಅಂತ ಒಂದು ಒಳಸಂಚು ಮಾಡಿ ಕೊಟ್ಟುವಂತ ಸೆಕ್ಷನ್ಗಳಿಗೆ ಇವರಿಗೆ 420 BNS 420 ಇದರಲ್ಲಿ ಬಂದ್ರೆ ಸುಮಾರು 7 ವರ್ಷದವರೆಗೂ ಶಿಕ್ಷೆ ಇತ್ತು. ಆ ಶಿಕ್ಷೆ ಪನಿಷ್ಮೆಂಟ್ ವಿತ್ ಫೈನು ಹಾಕ್ಬೋದು. ಇದು ಯಾವ ಆಕ್ಟ್ ಇದರಲ್ಲಿ ಇಂಥ ಪ್ರಕರಣದಲ್ಲಿ ಬೇಲ್ ಸಿಗುತ್ತೆ. ಈಗ 2 ತಿಂಗಳ ಹಿಂದೆನೆ ಗೊತ್ತಿದ್ದವ್ರ ವಿರುದ್ಧನೇ ಕ್ರಮ ಕೈಗೊಳ್ಳಿಲ್ಲ ಸೈಯದ್ ಸರ್. ಇನ್ ಕೇಸ್ ಏನಾದ್ರೂ ತಪ್ಪು ಮಾಡಿರೋದು ನಿಜ ಅಂತ ಗೊತ್ತಾಗಿ ಜೈಲಿಗೆ ಹೋದ್ರೆ ಅವ್ರಿಗೆ ಶಿಕ್ಷೆ 7 ವರ್ಷ ತನಕ ಆಗುತ್ತಾ? ಅಲ್ಲ, ನಾನು ಕೇಳ್ತಿರೋದು ಅವ್ರಿಗಿರೋ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ಅವ್ರಿಗಿರೋ ಪೊಲಿಟಿಕಲ್ ಸಪೋರ್ಟ್. ಕಠಿಣವಾಗಿ ಶಿಕ್ಷೆ ಆಗ್ಬೇಕು. ಕಾನೂನಿಗಿಂತ ಸರ್ಕಾರದವರು ಸುಳ್ಳು ಸರ್ಕಾರ ಯಾರ ಸರ್ಕಾರ ಕನೆಕ್ಷನ್ ಇಲ್ಲ. ಸಿಎಂ ಟೇಬಲ್ಗೆ ಹೋಯ್ತು, ಆಹಾರ ಸಚಿವರ ಟೇಬಲ್ಗೆ ಹೋಯ್ತು, ಆರೋಗ್ಯ ಸಚಿವರ ಟೇಬಲ್ಗೆ ಹೋಯ್ತು ಅಲ್ವಾ? ಹಂಗ ಹೋಗಿದೆ ಅಂದ್ರೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸರ್ಕಾರ ಇದೆ ಇವ್ರ ಬೆಂಬಲಕ್ಕೆ ಅಂತ ಬೇಜವಾಬ್ದಾರಿ ಇದೆ ಸರ್ಕಾರ. ಸರ್ಕಾರ ಜನಗಳಿಗೆ ವಿಷನ ಹಂಚ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ವಿಷ. ಇಲ್ಲಿ ರೋಲ್ ಕಾಲ್ ಮಾಡ್ಲಿಕ್ಕೆ ಬಂದ್ರು ಅಂತ ಹೇಳಿ ಆರೋಪ ಮಾಡಿದ್ರು ರಜಾಕ್ ಅವರು. ರೋಲ್ ಕಾಲ್ ಮಾಡಕ್ ಎಂಥ ಸಂದರ್ಭದಲ್ಲಿ ಹೋಗ್ತಾರೆ? ಬಟ್ ಇನ್ ಕೇಸು ನನ್ನಲ್ಲಿ ಏನಾದ್ರೂ ತಪ್ಪಿದ್ದು ಅದನ್ನ ಕಣ್ಣು ಮರೆಸಿ ನಾನು ಏನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅವಾಗ ನೀನ್ ತಪ್ಪು ಮಾಡ್ತಿದ್ಯಾ, ಈ ವಿಚಾರ ನನಗೆ ಗೊತ್ತು, ದುಡ್ಡು ಕೊಡು, ಇಲ್ಲಾಂದ್ರೆ ಬಹಿರಂಗ ಮಾಡ್ತೀನಿ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ರೋಲ್ ಕಾಲ್. ಈಗ ಈ ಮಾಂಸ ವಹಿವಾಟು ಏನಾಗ್ತಿದೆ ಅದ್ರಲ್ಲಿ ತಪ್ಪೇ ಇಲ್ಲ ಅಂತಂದ್ರೆ ರೋಲ್ ಕಾಲಿಗೆಲ್ಲ ಅವಕಾಶ ಇದೆ. ಮೇಡಮ್ ಇದು ತುಂಬಾ ನಿರ್ಲಕ್ಷ್ಯ ಆಗಿದೆ ಮೇಡಮ್. ಇದು ಏನ್ ಮಟನ್ ಬರ್ತಾ ಇದ್ರು ಅದು ತಿನ್ನೋದಕ್ಕೆ ಸಾಧ್ಯ ಇಲ್ಲ, ತುಂಬಾ ಕಡಿಮೆ. ಒಳ್ಳೆ ವ್ಯಕ್ತಿ ಹೋಗಲ್ಲ. ಕಸಬ್ದಾರ್ ನಮ್ಮ ಕುರೇಶಿ ಕಮ್ಯುನಿಟಿ ಅವರು ಅವ್ರು ತುಂಬಾ ಹೈಜೆನಿಕ್. ಬೆಲ್ಗೆ ಎತ್ತರೆ ಅವ್ರು ಪೂರ ಕುರಿ ಇದು ಮಾಡ್ತಾರಲ್ಲ, ಆ ಬಲಾಗೆ ಬಿಡ್ತಾರೆ ಹಂಗೆ. ಅದ್ಮೇಲೆ ಇದು ಬರುತ್ತಲ್ಲ ಕೂದ್ಲೆ ಹಂಗೆ ಸಂಜೆ ತಿಂಕ ಇರುತ್ತೆ. ಯಾಕೆಂದ್ರೆ ಐಡೆಂಟಿಟಿ ಅದೇ ಇದೆಲ್ಲ ಕಿತ್ಕೊಂಡು ಬಂದಿದೆ. ಏನ್ ಬಂದಿದೆ ಅದು ನಿರ್ಲಕ್ಷ್ಯ ಆಗಿದೆ ಮೇಡಮ್. ಇದು ತಪ್ಪಾಗಿದೆ, ತುಂಬಾ ಇದಿದೆ.